ಹಲೋ ಗಾಯ್ಸ್, ವೆಲ್ಕಮ್ ಟು ಚಾನಲ್ ಸಿಂಗಲ್ಸ್ ಸೋತ್ರ. ಇವತ್ತು ನಮ್ಮ ಟಾಪಿಕ್ ಏನಂದರೆ, ನೀವು ಲವ್ ಮಾಡಬೇಕಾಗಿದ್ರೂ ಸರಿ ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಒಂದು ರಿಲೇಷನ್ಶಿಪ್ಪಲ್ಲಿ ಇರಬೇಕಾಗಿದ್ರೂ ಸರಿ, ನೀವು ಮಾಡಲೇಬಾರ್ದಾಗಿರೋ ಒಂದು 6 ಮಿಸ್ಟೇಕ್ಸ್ ಏನೇನು ಅನ್ನೋದ್ರ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಏನಕ್ಕೆ ಈ ಟಾಪಿಕ್ ಅಂತ ಕೇಳಿದ್ರೆ, ಯೂಶ್ವಲಾಗಿ ನಾವು ಸ್ಟಾರ್ಟಿಂಗಲ್ಲಿ ಲವ್ ಮಾಡಬೇಕಾದ್ರೆ ತುಂಬ ಜಾಲಿಯಾಗಿ ಫನ್ನಾಗಿ ಒಂಥರ ಜಾಕಿ ಥರ ಇರ್ತೀವಿ. ಸೊ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ವರ್ಷ ಆದಮೇಲೆ ಆ ರಿಲೇಷನ್ಶಿಪ್ ಬಂದು ತುಂಬ ಬೋರಿಂಗ್ ಅನಿಸ್ಬಿಡುತ್ತೆ. ಸೊ ನಾವು ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಸೊ ನಾವೊಂದು ಕಂಪ್ಲೀಟ್ ತಿರ್ಬೋಗಿ ಥರ ಫೀಲ್ ಮಾಡ್ತಾ ಇರ್ತೀವಿ. ಸೊ ನಿಮ್ಗೆ ಈ ರೀತಿಯೆಲ್ಲ ಪ್ರಾಬ್ಲಮ್ಸು ಫ್ಯೂಚರ್ಸಲ್ಲಿ ಬರಬಾರ್ದು ಅಂತ ಅಂದ್ಕೊಂಡ್ರೆ, ಇವಾಗ ನಾನು ಹೇಳಕ್ಕೆ ಹೋಗ್ತಿರೋ ಈ 6 ಮಿಸ್ಟೇಕ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ. ಸೊ ಅದರಲ್ಲಿ ಫಸ್ಟು ಒನ್, ಡೋಂಟ್ ಡಿಪೆಂಡ್ ಟೂ ಮಚ್. ಸೊ ನೀವೊಂದು ಹುಡುಗಿನ ಜೀವವಾಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ನೀವು ಅದೆಷ್ಟೇ ಪ್ರೀತಿ ಮಾಡಿದ್ರೂ ಸರಿ, ಆ ಹುಡುಗಿ ಇಲ್ಲಾಂದರೆ ನಿಮ್ಮ ಪ್ರಾಣನೇ ಇರಲ್ಲ ಅನ್ನೋ ರೇಂಜ್ಗೆಲ್ಲ ದಯವಿಟ್ಟು ಯಾವುದೇ ಕಾರಣಕ್ಕೂ ಪ್ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಪ್ರಪಂಚದಲ್ಲಿ ಶಾಶ್ವತ ಅನ್ನೋದು ಯಾವುದೂ ಇಲ್ಲ. ಸೊ ಇವಾಗ ಮೆಜಾರಿಟಿ ಲವಲ್ ಬ್ರೇಕಪ್ ಆಗಿರೋ ಬಾಯ್ಸು ಏನು ಹೇಳ್ತಾರೆ ಅಂದರೆ, ಬ್ರೋ ಆ ಹುಡುಗಿ ಇಲ್ಲಾಂದರೆ ನಾನು ಸತ್ತೋಗ್ಬಿಡ್ತೀನಿ ಬ್ರೋ, ನಮ್ಮ ಹುಡುಗಿಗೆ ನಾಳೆ ಮದುವೆ, ನಾನು ಸತ್ತೋಗ್ಬಿಡ್ತೀನಿ ಬ್ರೋ. ಸೊ ಈ ಥರನೇ ಹೇಳ್ತಾ ಇರ್ತಾರೆ. ಸೊ ದಯವಿಟ್ಟು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಶಾಶ್ವತನೇ ಇಲ್ಲದೆ ಇರೋ ಪ್ರಪಂಚದಲ್ಲಿ ಶಾಶ್ವತವಾಗಿ ನೀವು ಒಬ್ಬರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಸೊ ನಾನು ನಿಮ್ಮನ್ನ ಜೀವವಾಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡಬಾರ್ದು ಅಂತ ಏನೂ ಹೇಳ್ತಿಲ್ಲ. ನೀವು ಧಾರಾಳವಾಗಿ ಲವ್ ಮಾಡಿ, ಬಟ್ ಆದರೆ ಆ ಹುಡುಗಿ ಇಲ್ಲದೆ ನಿಮ್ಮಿಂದ ಇರೋಕ್ಕಾಗಲ್ಲ ಅನ್ನೋ ರೇಂಜ್ಗೆಲ್ಲ ತುಂಬ ಡೀಪಾಗಿ ಲವ್ ಮಾಡಬೇಡಿ ಅಂತಲೇ ನಾನು ಹೇಳ್ತಾ ಇರೋದು. ಯಾಕಂದರೆ ಎಲ್ಲದಕ್ಕೂ ಲಿಮಿಟ್ ಅನ್ನೋದಿದೆ. ಸೊ ಅದೇ ಥರನೇ ಲವ್ಗೂ ಒಂದು ಲಿಮಿಟ್ ಇದೆ. ನೌ ಸೆಕೆಂಡ್ ಮಿಸ್ಟೇಕ್, ಡೋಂಟ್ ಕಂಟ್ರೋಲ್ ಯುವರ್ ಲವರ್. ಸೊ ಕೆಲವೊಬ್ಬರು ಅವ್ರ ಗರ್ಲ್ ಫ್ರೆಂಡ್ನಾಗಲಿ ಅಥವಾ ವೈಫ್ನಾಗಲಿ, ನೀನು ಈ ಡ್ರೆಸ್ನೇ ಆಗಬೇಕು, ಇದನ್ನೇ ತಿನ್ನಬೇಕು, ಇಲ್ಲಿಗೆ ಹೋಗಬೇಕು, ಇವನ ಜೊತೆನೇ ಮಾತಾಡಬೇಕು ಅಂತ ತುಂಬ ರಿಸ್ಟ್ರಿಕ್ಷನ್ಸ್ನ ಹಾಕ್ಕೊಂಡು ಕಂಟ್ರೋಲ್ನ ಮಾಡ್ತಾ ಇರ್ತಾರೆ. ಸೊ ಕೇಳಿದ್ರೆ ಪ್ರೊಟೆಕ್ಷನ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಸೊ ನೀವು ಪ್ರೊಟೆಕ್ಷನ್ ಮಾಡೋದಕ್ಕೆ ಕೆಲವೊಂದು ವಿಷಯದಲ್ಲಿ ಕಂಟ್ರೋಲ್ ಮಾಡಿದ್ರೆ ಏನೂ ತಪ್ಪಿಲ್ಲ. ಬಟ್ ಆದರೆ ನೀವು ಎಲ್ಲ ವಿಷಯದಲ್ಲೂ ಎಲ್ಲ ಟೈಮಲ್ಲೂ ಈ ರೀತಿ ರಿಸ್ಟ್ರಿಕ್ಷನ್ಸ್ನ ಮಾಡಿಕೊಂಡು ಕಂಟ್ರೋಲ್ನ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಆ ರಿಲೇಷನ್ಶಿಪ್ ಬಂದು ತುಂಬ ದಿನ ಲಾಂಗ್ ಲಾಸ್ಟಿಂಗ್ ಆಗಿರಲ್ಲ. ನೌ ಥರ್ಡ್ ಮಿಸ್ಟೇಕ್, ಫೇಕ್ ಪ್ರಾಮಿಸಸ್. ಸೊ ಫೇಕ್ ಪ್ರಾಮಿಸಸ್ ಅಂದರೆ ಬೇರೆ ಏನೂ ಇಲ್ಲ, ಅವರಿಂದ ಏನೇನೆಲ್ಲ ಮಾಡೋಕ್ಕಾಗಲ್ವೋ ಅದನ್ನೆಲ್ಲ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಬಿಲ್ಡಪ್ನ ಕೊಟ್ಟು ಸ್ಟಾರ್ಟಿಂಗಲ್ಲಿ ಲವ್ ಮಾಡಿಸ್ಬಿಡ್ತಾರೆ. ಸೊ ಒಂದು ಸ್ವಲ್ಪ ದಿನ ಅವ್ರು ನಾಟಕ ಮಾಡ್ತಾರೆ. ಸೊ ಹೋಗ್ತಾ ಹೋಗ್ತಾ ಆ ನಾಟಕನ ಅವರಿಂದ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಅವಾಗ ಅಲ್ಲಿ ಬ್ರೇಕಪ್ ಆಗಿಬಿಡುತ್ತೆ ಅಥವಾ ಅವ್ರ ಪಾರ್ಟ್ನರ್ಗೆ ಅವ್ರನ್ನ ಇಷ್ಟ ಆಗದೆ ಹೋಗ್ಬಿಡುತ್ತೆ. ಸೊ ನಿಮ್ಮಿಂದ ಯಾವ್ಯಾವ ವಿಷಯನೆಲ್ಲ ಪಕ್ಕ 100% ಮಾಡೋಕ್ಕಾಗುತ್ತೆ, ನೆರವೇರ್ಸೋಕ್ಕಾಗುತ್ತೆ ಅಂತ ಗ್ಯಾರಂಟಿ ಇದ್ದರೆ ಮಾತ್ರ ಅದನ್ನು ಪ್ರಾಮಿಸ್ ಮಾಡಿ. ಅದನ್ನು ಬಿಟ್ಟು ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಇವತ್ತು ನೀವು ಫೇಕ್ ಪ್ರಾಮಿಸಸ್ನ ಮಾಡಿ ನಾಳೆ ಆ ವಿಷಯನ ನಿಮ್ಮಿಂದ ನೆರವೇರ್ಸೋಕ್ಕಾಗಿಲ್ಲ ಅಂತ ಇರಬೇಕಾದ್ರೆ ಖಂಡಿತವಾಗ್ಲೂ ಅಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಮತ್ತು ಕೆಲವೊಂದು ಸಿಚುವೇಷನಲ್ಲಿ ಬ್ರೇಕಪ್ಪಲ್ಲಿ ಕೂಡ ಹೋಗಿ ಮುಗಿದ್ಬಿಡುತ್ತೆ. ನೌ ಫೋರ್ತ್ ಮಿಸ್ಟೇಕ್, ಬೀಯಿಂಗ್ ನೆಗೆಟಿವ್ ಆ್ಯಂಡ್ ಇಮ್ಮೆಚ್ಯೂರ್. ಸೊ ನೆಗೆಟಿವ್ ಆಗಿದ್ದರೆ ನಿಮ್ಮ ಗರ್ಲ್ ಫ್ರೆಂಡ್ಗಂತಲ್ಲ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ನಿಮ್ಮನ್ನ ಇಷ್ಟ ಆಗಲ್ಲ. ಯಾಕಂದರೆ ನೀವು ಯಾವಾಗಲೂ ನೆಗೆಟಿವ್ ಆಗಿದ್ಕೊಂಡು ಬರೀ ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ತಾ ಇದ್ದರೆ ಆ ಹುಡುಗಿಗೆ ಬಂದುಬಿಟ್ಟು ಒಂದು ಪಾಯಿಂಟ್ ಆದಮೇಲೆ ಅನಿಸುತ್ತೆ, ಏನು ಇವನು ಯಾವಾಗಲೂ ನೆಗೆಟಿವ್ ಆಗೇ ಮಾತಾಡ್ತಿದ್ದಾನಲ್ಲ, ಇವನ ಜೊತೆ ಇದ್ದರೆ ನನ್ನ ಲೈಫ್ ಹೆಂಗೆ ಸಂತೋಷವಾಗಿರುತ್ತೆ ಅಂತೆಲ್ಲ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ನೀವಾದಷ್ಟು ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರೋಕ್ಕೆ ಟ್ರೈ ಮಾಡಿ. ಮತ್ತು ಕೆಲವೊಬ್ಬರು ಅವ್ರ ಗರ್ಲ್ ಫ್ರೆಂಡ್ ಏನಾದರೂ ಸಣ್ಣ ತಪ್ಪು ಮಾಡಿಬಿಟ್ರೆ ಸಾಕು, ಅವ್ರ ಮೇಲೆ ತುಂಬಾ ಕೋಪ ಪಡ್ಕೊಂಡು ಆರ್ಗ್ಯುಮೆಂಟ್ನ ಮಾಡಿಕೊಂಡು ಜಗಳ ಮಾಡ್ತಾ ಕೂತಿರ್ತಾರೆ. ಸೊ ದಯವಿಟ್ಟು ಈ ರೀತಿಯೆಲ್ಲ ಇಮ್ಮೆಚ್ಯೂರಾಗಿ ಬಿಹೇವ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಅದೇನೇ ಸಿಚುವೇಷನಲ್ಲಿ ಇದ್ರೂ ನೀವೊಂದು ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಕಾಮಾಗಿ ಕೂಲಾಗಿ ಬಿಹೇವ್ ಮಾಡಿ. ದಯವಿಟ್ಟು ಹಾರ್ಷಾಗಿ ಬಿಹೇವ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಹಾರ್ಷಾಗಿ ಇಮ್ಮೆಚ್ಯೂರಾಗಿ ಬಿಹೇವ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಇವಾಗ ಇರೋ ಹುಡುಗಿ ಕೂಡ ನಿಮ್ಮನ್ನ ಬಿಟ್ಟೋಗ್ಬಿಡ್ತಾರೆ. ನೌ ಫಿಫ್ತ್ ಮಿಸ್ಟೇಕ್, ನಾಟ್ ಎನಫ್ ಕ್ವಾಲಿಟಿ ಟೈಮ್. ಸೊ ಲವ್ವಲ್ಲಿ ನಮ್ಮ ಹುಡುಗರು ಮಾಡೋ ಒಂದು ಕಾಮನ್ ಆಗಿರೋ ಮಿಸ್ಟೇಕ್ ಏನಂದರೆ, ಅವ್ರು ಸ್ಟಾರ್ಟಿಂಗಲ್ಲಿ ಅವ್ರ ಲವರ್ ಹತ್ರ ಡೇ ಆ್ಯಂಡ್ ನೈಟು ಗಂಟೆಗಟ್ಟಲೆ ಮೆಸೇಜ್ನ ಮಾಡಿಕೊಂಡು ಕಾಲ್ನ ಮಾಡಿಕೊಂಡು ತುಂಬಾ ಕ್ಲೋಸಾಗಿ ಮಾತಾಡ್ತಾ ಇರ್ತಾರೆ. ಸೊ ಒಂದು ಸ್ವಲ್ಪ ದಿನಗಳು ಕಳೀತಾ ಹೋದಂಗೆ ಅವ್ರು ಮುಂಚಿನ ಥರ ಅವ್ರ ಗರ್ಲ್ ಫ್ರೆಂಡ್ ಹತ್ರ ಮಾತಾಡಲ್ಲ. ಸೊ ಹಿಂಗಿರ್ಬೇಕಾದ್ರೆ ಅವ್ರು ನಿಮ್ಮ ಮೇಲೆ ಇಂಟ್ರೆಸ್ಟ್ನ ತುಂಬ ಈಸಿಯಾಗಿ ಕಳ್ಕೊಂಡ್ಬಿಡ್ತಾರೆ. ಸೊ ನೀವು ಸ್ಟಾರ್ಟಿಂಗಿಂದ ಎಷ್ಟು ಟೈಮ್ನ ಅವ್ರಿಗೆ ಕೊಡ್ತಾ ಬರ್ತಿದ್ರೋ ಅದೇ ಟೈಮ್ನ ನೀವು ಫ್ಯೂಚರಲ್ಲೇ ಕೊಡಬೇಕು. ಸೊ ಅವಾಗಲೇ ಅವ್ರಿಗೆ ನಿಮ್ಮ ಮೇಲೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಅದನ್ನು ಬಿಟ್ಟು ನೀವು ಸ್ಟಾರ್ಟಿಂಗಲ್ಲಿ ತುಂಬ ಕ್ಲೋಸಾಗಿ ಮಾತಾಡಿ ಅದಾದಮೇಲೆ ಅವ್ರನ್ನ ಕೇರ್ ಮಾಡದೆ ಹೋಗ್ಬಿಟ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಮನ್ನ ಬಿಟ್ಟು ಬೇರೆ ಒಬ್ಬರನ್ನ ಹುಡ್ಕೊಂಡು ಹೋಗ್ಬಿಡ್ತಾರೆ. ನೌ ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಮಿಸ್ಟೇಕ್, ಅದೇನೆಂದರೆ ಟ್ರೀಟಿಂಗ್ ಹರ್ ಲೈಕ್ ಅನ್ ಆಬ್ಜೆಕ್ಟ್. ಸೊ ತುಂಬ ಹುಡುಗರು ಮಾಡೋ ಒಂದು ದೊಡ್ಡ ತಪ್ಪೇನೆಂದರೆ, ಅವ್ರವ್ರ ಲವರ್ನ ಒಂದು ಸೆಕ್ಷುವಲ್ ಆಬ್ಜೆಕ್ಟಾಗಿ ಪ್ರಾಡಕ್ಟಾಗಿ ಬರೀ ಅವ್ರನ್ನ ಒಂದು ಯೂಸ್ ಆ್ಯಂಡ್ ಥ್ರೋ ಮಟೀರಿಯಲ್ ಥರ ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ಅವ್ರನ್ನ ಯಾವಾಗಲೂ ಬೈಕೊಂಡು ಅವ್ರನ್ನ ಜಗಳ ಆಡಿಕೊಂಡು ಅವ್ರಿಗೆ ಒಂದು ರೆಸ್ಪೆಕ್ಟ್ ಇಲ್ಲದೆ ಅವ್ರನ್ನ ಬ್ಲೇಮ್ ಮಾಡಿಕೊಂಡು ತುಂಬಾ ಕೀಳಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ನೀವು ಈ ರೀತಿಯೆಲ್ಲ ಮಾಡ್ತಾಯಿದ್ರೆ
ಖಂಡಿತವಾಗ್ಲೂ ನಿಮ್ಮ ಲವ್ ಬಂದು ಏನೇನಕ್ಕೂ ಇಲ್ದಂಗೆ ಆಗೋಗ್ಬಿಡುತ್ತೆ. ಸೊ ನೀವು ಆದಷ್ಟು ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರ ಎಮೋಷನ್ಸ್ಗೆ ಒಂದು ರೆಸ್ಪೆಕ್ಟ್ನ ಕೊಟ್ಟು ಅವ್ರಿಗೂ ಒಂದು ಮನಸ್ಸಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಡ್ಕೊಂಡು ಹೋಗಿ. ಸೊ ಆವಾಗಲೇ ನಿಮ್ಮ ಲವ್ ಲೈಫ್ ಬಂದು ತುಂಬಾ ಹೆಲ್ತಿಯಾಗಿರುತ್ತೆ. ದಟ್ಸ್ ಆಲ್ ಗೈಸ್. ಸೊ ನಾನು ಹೇಳಿರೋ ಈ 6 ಮಿಸ್ಟೇಕ್ಸ್ನ ನೀವು ಅವಾಯ್ಡ್ ಮಾಡ್ಕೊಂಡ್ರೇ ಸಾಕು, ನಿಮ್ಮ ಲವ್ ಲೈಫ್ ಬಂದು ತುಂಬಾ ಸಕ್ಸಸ್ಫುಲ್ಲಾಗಿ ಮತ್ತು ಸ್ಟ್ರಾಂಗ್ ಆಗಿರುತ್ತೆ. ಸೊ ಅಷ್ಟೇ, ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟು ಯಾವ ಟಾಪಿಕಲ್ಲಿ ನಾನು ವೀಡಿಯೋನ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಂಗೆ ಹೋಗ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸಿ ಯು.